ನಮ್ಮ ಉಡುಪಿ ಮಂಗಳೂರು ಕಡೆ ಮಾಡುವಂತಹ ಅಡುಗೆಗಳು ಸೂಪರ್ ಆಗಿರುತ್ತೆ. ತುಂಬ ಸಿಂಪಲ್ ಆಗಿಯೂ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ 15 ಅಡುಗೆಗಳ ರೆಸಿಪಿನ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿಗೆ ನೀರು ಹಾಕಿ ನೆನೆಸಿಟ್ಟಿದ್ದೆ. ಆ ನೀರನ್ನು ಮಾತ್ರ ಈ ರೀತಿ ಹಿಂಡಿ ರಸ ತೆಗೆದು ಹಾಕ್ಕೊಳ್ಬೇಕು. ಅದೇ ಹುಣಸೆ ಹಣ್ಣಿಗೆ 3 ಬಾರಿ ನೀರು ಹಾಕಿ ಈ ರೀತಿ ಚೆನ್ನಾಗಿ ಕಿವುಚಿ ರಸ ತೆಗೆದು ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1.5 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಇದಕ್ಕೆ ಗೋಳಿ ಗಾತ್ರದ ಬೆಲ್ಲ ಸೇರಿಸ್ತಾ ಇದ್ದೀನಿ. ಇದನ್ನ ಈ ರೀತಿ ಚೆನ್ನಾಗಿ ಕುದಿ ಬರಿಸಬೇಕು. ನೀರು ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಈ ಕೂಟು ಮಾಡೋಕ್ಕೆ ಯಾವುದೇ ರೀತಿ ಬದನೆಕಾಯಿ ಬೇಕಾದರೂ ಹಾಕ್ಕೊಳ್ಬಹುದು. ನಾನಿಲ್ಲಿ ಅರ್ಧ kg ಬದನೆಕಾಯಿ ತಗೊಂಡಿದ್ದೀನಿ. 1/4 ಸ್ಪೂನಿನಷ್ಟು ಅರಸಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಮುಚ್ಚಿಟ್ಟು ಬದನೆಕಾಯಿನ ಬೇಯಿಸಬೇಕು. ಬದನೆಕಾಯಿ ಬೇಯೋದ್ರೊಳಗೆ ಮಸಾಲೆ ರುಬ್ಬಬೇಕು. ಮಸಾಲೆಗಾಗಿ ನಾನಿಲ್ಲಿ 2 ಸ್ಪೂನಿನಷ್ಟು ಹುರಿಗಡಲೆ, ಅರ್ಧ ಸ್ಪೂನಿನಷ್ಟು ಜೀರಿಗೆ, 1 ಸ್ಪೂನಿನಷ್ಟು ಧನಿಯಾ ಹಾಕಿದ್ದೇನೆ. ಈ ಎಲ್ಲ ಪದಾರ್ಥಗಳು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ಬೇಕು. 1/4 ಕಪ್ಪಿನಷ್ಟು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಖಾರಕ್ಕೆ 6 ಹಸಿಮೆಣಸು ಹಾಕಿದ್ದೇನೆ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿ ಹಸಿಮೆಣಸನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ನೈಸಾಗಿ ರುಬ್ಬಬೇಕು. ನೋಡಿ, ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಈ ಕೂಟನ್ನು ನೀವು ಎಲ್ಲ ತರಕಾರಿ ಹಾಕಿನೂ ಮಾಡ್ಕೊಳ್ಬಹುದು, ಅಥವಾ ಸೀಮೆ ಬದನೆಕಾಯಿ ಅಥವಾ ಆಲೂಗಡ್ಡೆ ಜೊತೆನೂ ಈ ಕೂಟನ್ನು ನೀವು ಮಾಡ್ಕೊಳ್ಬಹುದು. 1/4 ಕಪ್ಪಿನಷ್ಟು ತೊಗರಿ ಬೇಳೆಗೆ 2 ಚಿಟಿಕೆ ಅಷ್ಟು ಅರಸಿನ ಪುಡಿ ಹಾಕಿ ಈ ರೀತಿ ಮೆತ್ತಗೆ ಬೇಯಿಸಿ ತಂದಿದ್ದೇನೆ. ಇದನ್ನು ಬದನೆಕಾಯಿಗೆ ಹಾಕಿ ಹಾಗೆ ರುಬ್ಬಿರುವಂತಹ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಕೂಟು ಕ್ವಾಂಟಿಟಿ ನೋಡಿಕೊಂಡು ನೀವು ಬೇಳೆ ಮತ್ತು ಕಾಯಿನ ತಗೊಳ್ಬೇಕಾಗತ್ತೆ. ಕಾಯಿ ಮತ್ತು ಬೇಳೆ ಹಾಕಿರೋದ್ರಿಂದ ಈ ಕೂಟಿನ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮುಚ್ಚಿಟ್ಟು ಇದನ್ನು ಚೆನ್ನಾಗಿ ಕುದಿ ಬರಿಸಿ. ನೋಡಿ, ಕೂಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಕೂಟಿಗೆ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗಾಗಿ ನಾನಿಲ್ಲಿ ಒಗ್ಗರಣೆ ಸೌಟು ಬಿಸಿಗಿಟ್ಟು 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನ ಬೇಳೆ ಹಾಕಿ. ಇದಕ್ಕೆ ಬೇಕಾದರೆ ಕಡಲೆಬೇಳೆನೂ ಹಾಕ್ಕೊಳ್ಬಹುದು. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಉದ್ದಿನ ಬೇಳೆ ಹಾಕ್ಕೊಳ್ಬೇಕು. 2 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಒಗ್ಗರಣೆ ಕಲರ್ ಚೇಂಜ್ ಆದ ನಂತರ ಲಾಸ್ಟಿನಲ್ಲಿ ಸ್ವಲ್ಪ ಇಂಗಿನ ಪುಡಿ ಹಾಕಿದ್ದೇನೆ. ಈಗ ಈ ಒಗ್ಗರಣೆನ ಕೂಟಿಗೆ ಹಾಕಬೇಕು. ಎಲ್ಲ ಪದಾರ್ಥಗಳು ಹಾಕಿ ಮಾಡಿರೋದ್ರಿಂದ ಕೂಟಂತೂ ಘಮಘಮ ಅಂತ ಪರಿಮಳ ಬರ್ತಾ ಇದೆ. ಒಗ್ಗರಣೆ ಹಾಕಿದ ನಂತರ ಇದಕ್ಕೆ ಅರ್ಧ ಕಪ್ಪಿನಷ್ಟು ಬೆಂದಿರುವಂತಹ ಬಟಾಣಿ ಹಾಕಿದ್ದೇನೆ. ಬಟಾಣಿನ ಫಸ್ಟೇ ಬೇಯಿಸಿರೋದ್ರಿಂದ ನಾನು ಲಾಸ್ಟಿನಲ್ಲಿ ಹಾಕ್ತಾ ಇದ್ದೀನಿ. ಬಟಾಣಿ ಬೆಂದಿಲ್ಲ ಅಂದರೆ ನೀವು ಬದನೆಕಾಯಿ ಜೊತೆನೆ ಇದನ್ನು ಹಾಕಿ ಬೇಯಿಸಬಹುದು. ಬಟಾಣಿ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಕುದಿ ಬರಿಸಿದ್ರೆ ರುಚಿಕರವಾದ ಕೂಟು ರೆಡಿ ಆಗುತ್ತೆ. ಅನ್ನಕ್ಕೂ ತಿಂಡಿಗಳಿಗೂ ಸಖತ್ ರುಚಿಯಾಗಿರುತ್ತೆ. ದೋಸೆ, ಚಪಾತಿ, ಪೂರಿ, ಇಡ್ಲಿಗೂ ಸೂಪರ್ ಆಗಿರುತ್ತೆ. ಅರ್ಧ ಕಪ್ಪಿನಷ್ಟು ತೊಗರಿ ಬೇಳೆಗೆ 5 ಹಸಿಮೆಣಸು, 2 ಟೊಮೆಟೊ, ಅರ್ಧ ಸ್ಪೂನಿನಷ್ಟು ಅರಸಿನ ಪುಡಿ, ನೀರು ಹಾಕಿ ಮೆತ್ತಗೆ ಈ ರೀತಿ ಬೇಯಿಸಿ ತರಬೇಕು. ಕುಕ್ಕರಿನಲ್ಲಿ 4 ಬಾರಿ ಕೂಗಿಸಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಬೇಕು. ಈ ರೀತಿ ಎಲ್ಲವನ್ನು ರುಬ್ಬಿ ರಸಂ ಮಾಡೋದ್ರಿಂದ ರಸಂ ರುಚಿ ತುಂಬಾ ಚೆನ್ನಾಗಿರುತ್ತೆ. ರಸಂ ಮಾಡುವಂತಹ ಪಾತ್ರೆಗೆ 1 ಸ್ಪೂನಿನಷ್ಟು ಜೀರಿಗೆ ಹಾಕಿ, ಹಾಗೆ 1 ಸ್ಪೂನಿನಷ್ಟು ಕಾಳು ಮೆಣಸಿನ ಪುಡಿ,
1 ಗಡ್ಡೆ ಅಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಹಾಕಿ ಈ ರೀತಿ ಜಜ್ಜಬೇಕು. ಕಾಳು ಮೆಣಸಿನ ಪುಡಿ ಇಲ್ಲದೇ ಇದ್ದರೆ ಕಾಳು ಮೆಣಸು ಬೇಕಾದರೂ ಹಾಕ್ಕೊಳ್ಳಬಹುದು. ನಂತರ ಈ ಪಾತ್ರೆನ ಸ್ಟವ್ ಮೇಲಿಟ್ಟು 1 ಸ್ಪೂನಿನಷ್ಟು ಎಣ್ಣೆ ಹಾಕಿ, ಎಣ್ಣೆ ಜಾಗದಲ್ಲಿ ತುಪ್ಪ ಬೇಕಾದರೂ ಹಾಕಬಹುದು. ಎಣ್ಣೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಈ ಎಲ್ಲ ಪದಾರ್ಥಗಳನ್ನು ಈ ರೀತಿ ಚೆನ್ನಾಗಿ ಹುರಿದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಕಿದ ನಂತರ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಹುರಿಬೇಕು. ಬೆಳ್ಳುಳ್ಳಿ ಇಷ್ಟಪಡದೇ ಇರುವವರು ಬೆಳ್ಳುಳ್ಳಿನ ಬೇಕಾದರೆ ಸ್ಕಿಪ್ ಮಾಡಿಕೊಳ್ಳಬಹುದು. ನಂತರ ಇದಕ್ಕೆ ರುಬ್ಬಿರುವಂತಹ ತೊಗರಿಬೇಳೆ ಹಾಗೆ ನೀರನ್ನು ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರನ್ನು ಈ ರೀತಿ ಕ್ಲೀನಾಗಿ ತೊಳೆಸಿ ಆ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸಾರಿನ ಹದ ನೋಡಿ ನೀವು ನೀರನ್ನು ಹಾಕಬೇಕಾಗುತ್ತೆ. ಈ ಸಾರು ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಸೇರಿಸ್ತಾ ಇದ್ದೀನಿ. ಸಾರು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಸಾರು ಚೆನ್ನಾಗಿ ಕುದಿ ಬರಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇನ್ನೊಮ್ಮೆ ಇದು ಚೆನ್ನಾಗಿ ಕುದಿ ಬರಬೇಕು. ನಂತರ ಲಾಸ್ಟಿನಲ್ಲಿ ಇಂಗಿನ ನೀರು ಹಾಕಿದ್ದೇನೆ. ಇಂಗಿನ ನೀರು ಜಾಗದಲ್ಲಿ ನೀವು ಇಂಗಿನ ಪುಡಿ ಬೇಕಾದರೂ ಹಾಕ್ಕೊಳ್ಳಬಹುದು. ಸಾರು ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಿ. ನಾನಿಲ್ಲಿ 1.5 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕಿದ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವಾಗಲೂ ಮಾಡುವಂತಹ ಅಡುಗೆ ಅಲ್ಲದೆ ಬಾಳೆಕಾಯಿಯಿಂದ ಹೊಸ ರೀತಿಯ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ ರುಚಿಯಾಗಿರುತ್ತೆ. ತಿಂಡಿಗೂ ಊಟಕ್ಕೂ ಸೂಪರ್ ಆಗಿರುತ್ತೆ. ನಮ್ಮ ಕಡೆ ಮಾಡುವಂತಹ ಅಡುಗೆ ಇದು. ಈ ಅಡುಗೆ ನೋಡಿದ ನಂತರ ನೀವು ಈ ಅಡುಗೆನ ಮಾಡಿದ್ದೀರಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಬಾಳೆಕಾಯಿ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಬಾಳೆಕಾಯಿ ಕಟ್ ಮಾಡಬೇಕಾದ್ರೆ ನೀರಲ್ಲಿ ಹಾಕಿ ಇಡಬೇಕು, ಇಲ್ಲದಿದ್ದರೆ ಇದು ಕೆಂಪಾಗುತ್ತೆ. ಈ ಕಟ್ ಮಾಡಿರುವಂತಹ ಬಾಳೆಕಾಯಿನ ಪಾತ್ರೆಗೆ ಹಾಕಿ ಇದಕ್ಕೆ ಅರ್ಧ ಚೆಂಬಿನಷ್ಟು ನೀರನ್ನು ಹಾಕಿ ಮುಚ್ಚಿಟ್ಟು ಬೇಯಿಸಬೇಕು. ಬಾಳೆಕಾಯಿ ಮುಕ್ಕಾಲು ಭಾಗದಷ್ಟು ಬೆಂದ ನಂತರ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿ. ಈ ರೀತಿ ಉಪ್ಪು ಹಾಕೋದ್ರಿಂದ ಹೋಳಿಗೆ ಉಪ್ಪು ಹಿಡಿಯುತ್ತೆ, ಹೋಳು ತಿನ್ನುವಾಗ ರುಚಿ ಇರುತ್ತೆ. ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಮುಚ್ಚಿಟ್ಟು ಬೇಯಿಸಬೇಕು. ಮಸಾಲೆಗಾಗಿ ನಾನಿಲ್ಲಿ 4 ಜೀರಿಗೆ ಮೆಣಸು ಹಾಗೂ 4 ಉದ್ದ ಮೆಣಸು ಹಾಕಿದ್ದೇನೆ. ಉದ್ದ ಮೆಣಸು ಖಾರ ಇರಲ್ಲ, ಅದಕ್ಕೆ ಜೀರಿಗೆ ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿನ ಸೇರಿಸಿ 1 ಸೌಂಟಿನಷ್ಟು ಮೊಸರನ್ನು ಹಾಕಿ ಈ ರೀತಿ ನೈಸಾಗಿ ರುಬ್ಬಬೇಕು. ಮೊಸರು ಜಾಗದಲ್ಲಿ ಮಜ್ಜಿಗೆ ಬೇಕಾದರೂ ಹಾಕಬಹುದು. ನೋಡಿ, ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ. ನಂತರ ನಾನಿಲ್ಲಿ ರುಬ್ಬಿರುವಂತಹ ಮಸಾಲೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಒಮ್ಮೆ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರು ಬೇಕಾದರೆ ನೀರನ್ನು ಹಾಕ್ಕೊಳ್ಳಬಹುದು. ಹಾಗೆ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಹೋಳು ಬೇಯುವಾಗ ಉಪ್ಪು ಹಾಕಿರ್ತೀವಿ. ಈಗ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿದರೆ ಸಾಕಾಗುತ್ತೆ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಇದು ಕುದಿ ಬರಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಒಗ್ಗರಣೆಗಾಗಿ ಒಗ್ಗರಣೆ ಸೌಟನ್ನು ಬಿಸಿಗಿಟ್ಟು 1 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ ಹಾಕಿ ಹಾಗೆ 1 ಸ್ಪೂನಿನಷ್ಟು ಜೀರಿಗೆ ಹಾಕಿ ಹಾಗೆ ಸ್ವಲ್ಪ ಕರಿಬೇವು, 2 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ.
ಇದಕ್ಕೆ ಅರ್ಧ ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಇಂಗಿನ ಪುಡಿ ಹಾಕಿ. ನಾನಿಲ್ಲಿ 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿದ್ದೇನೆ. ಈ ಒಗ್ಗರಣೆನ ಕಾಯಿ ರಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿದ್ರಲ್ಲ, ರುಚಿಕರವಾದ ಕಾಯಿ ರಸ ರೆಡಿ ಆಗಿದೆ. ಅನ್ನಕ್ಕೆ ತಿಂಡಿಗೆ ಸೂಪರ್ ಆಗಿರುತ್ತೆ. ದೋಸೆ ಇಡ್ಲಿಗೂ ಸಖತ್ತಾಗಿರುತ್ತೆ. ಇನ್ನೇಕೆ ತಡ ಮಾಡ್ತೀರಾ, ನೀವು ಟ್ರೈ ಮಾಡಿ ನೋಡಿ. ಹುಣಸೆ ಹಣ್ಣು ಹಾಕದೆ ಮಾಡುವಂತಹ ಕಡಲೆಬೇಳೆ ಚಟ್ನಿ ಸಖತ್ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಕಡಲೆಬೇಳೆ ಹಾಕಿ, ಹಾಗೆ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಧನಿಯಾ ಹಾಕಿ. ಖಾರಕ್ಕೆ ನಾನಿಲ್ಲಿ 8 ಬ್ಯಾಡಗೆ ಮೆಣಸನ್ನು ಹಾಕಿದ್ದೇನೆ. ಹಾಗೆ ಇದಕ್ಕೆ 1/4 ಸ್ಪೂನಿನಷ್ಟು ಮೆಂತೆ ಹಾಕಿ. ಮೆಂತೆ ಹಾಕೋದ್ರಿಂದ ಕಡಲೆಬೇಳೆ ಚಟ್ನಿ ಸಖತ್ ರುಚಿಯಾಗಿರುತ್ತೆ. ಇದಕ್ಕೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿ. ಕಡಲೆಬೇಳೆ ಕಲರ್ ಚೇಂಜ್ ಆಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಟವ್ನ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಚಟ್ನಿಗೆ ನಾವಿಲ್ಲಿ ಹುಣಸೆ ಹಣ್ಣು ಹಾಕ್ತಿಲ್ಲ, ಹುಣಸೆ ಹಣ್ಣಿನ ಜಾಗದಲ್ಲಿ ಮಾವಿನಕಾಯಿ ಹಾಕ್ತಾ ಇದ್ದೀವಿ. ಈ ಮಾವಿನಕಾಯಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಕೊಳ್ಬೇಕು. ಮಾವಿನಕಾಯಿ ಹುಳಿ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ನಂತರ ಮಿಕ್ಸಿ ಜಾರಿಗೆ ತಣ್ಣಗಾಗಿರುವಂತಹ ಕಡಲೆಬೇಳೆ ಮತ್ತು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಮಾವಿನಕಾಯಿ ಹುಳಿ ಇರೋದ್ರಿಂದ ನಾನಿಲ್ಲಿ ಅರ್ಧ ಭಾಗದಷ್ಟು ಮಾವಿನಕಾಯಿ ಹಾಕಿದ್ದೇನೆ. ಹಾಗೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಚಟ್ನಿ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಕಾಯಿ ತುರಿನ ಹಾಕ್ಕೊಳ್ಬೇಕಾಗತ್ತೆ. 1 ಸ್ಪೂನಿನಷ್ಟು ಉಪ್ಪು ಹಾಕಿ ಹಾಗೆ ನೀರನ್ನು ಹಾಕಿ ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಬೇಕು. ಕಡಲೆಬೇಳೆ ಚಟ್ನಿ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ತೀರಾ ನೈಸಾಗಿರಬಾರ್ದು, ಸ್ವಲ್ಪ ತರಿತರಿಯಾಗಿದ್ದರೆ ಚಟ್ನಿ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸು ಹಾಕಿರೋದ್ರಿಂದ ಚಟ್ನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿದ್ದೇನೆ. ಈರುಳ್ಳಿ ಹಾಕೋದ್ರಿಂದ ಚಟ್ನಿ ರುಚಿ ಚೆನ್ನಾಗಿರುತ್ತೆ. ಈರುಳ್ಳಿ ಇಷ್ಟಪಡದೇ ಇರುವವರು ಈರುಳ್ಳಿನ ಬೇಕಾದರೆ ಸ್ಕಿಪ್ ಮಾಡಿ. ಚಟ್ನಿಗೆ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗಾಗಿ ನಾನಿಲ್ಲಿ ಒಗ್ಗರಣೆ ಸೌಟು ಬಿಸಿಗಿಟ್ಟು 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಕಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿ. ಹಾಗೆ ಇದಕ್ಕೆ 2 ಚಿಟಿಕೆಯಷ್ಟು ಇಂಗಿನ ಪುಡಿ, ಸ್ವಲ್ಪ ಕರಿಬೇವನ್ನು ಸೇರಿಸಿ ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು. ಈ ಒಗ್ಗರಣೆನ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಚಟ್ನಿ ರೆಡಿ ಆಗುತ್ತೆ. ಮಾವಿನಕಾಯಿ ಕಡಲೆಬೇಳೆ ಕಾಂಬಿನೇಷನಲ್ಲಿ ಚಟ್ನಿ ಅಂತೂ ಸಖತ್ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಊಟಕ್ಕೂ ತಿಂಡಿಗೂ ಸೂಪರ್ ಆಗಿರುತ್ತೆ. ಈ ಸೆಕೆಗೆ ಸಿಂಪಲ್ ಆಗಿರುವಂತಹ ಅಡುಗೆ ಮಾಡ್ತಾ ಇದ್ದೀನಿ. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 1/4 ಸ್ಪೂನಿನಷ್ಟು ಮೆಂತೆ, 2 ಹಸಿಮೆಣಸು, ವಿಟಮಿನ್ ಸೊಪ್ಪನ್ನು ಹಾಕಿದ್ದೇನೆ. ಸೆಕೆಗಾಲದಲ್ಲಿ ಮೆಂತೆ ತಿನ್ನೋದ್ರಿಂದ ದೇಹಕ್ಕೆ ತಂಪನ್ನು ನೀಡುತ್ತೆ. ಹಾಗೆ ವಿಟಮಿನ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಸಿಮೆಣಸಿನ ಜಾಗದಲ್ಲಿ ನೀವು ಕಾಳು ಮೆಣಸು ಬೇಕಾದರೂ ಹಾಕ್ಕೊಳ್ಬಹುದು. ಎಲ್ಲ ಪದಾರ್ಥಗಳು ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಹುರಿಬೇಕು. ಈ ಪದಾರ್ಥಗಳನ್ನು ಹುರಿಯೋಕೆ ಅರ್ಧ ಸ್ಪೂನಿನಷ್ಟು ತುಪ್ಪ ಅಥವಾ ಅರ್ಧ ಸ್ಪೂನಿನಷ್ಟು ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು. ಈ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಫಂಕ್ಷನ್ ಇದೆ. ಫಂಕ್ಷನ್ಗೆ ಹೋಗಿ ಬಂದು ಮರುದಿನ ನೀವು ಈ ರೀತಿ ಸಿಂಪಲ್ ಆಗಿರುವಂತಹ ಅಡುಗೆನ ಮಾಡಿ ತಿಂದರೆ ಬ್ಯಾಲೆನ್ಸ್ ಆಗುತ್ತೆ. ಫಂಕ್ಷನಿಗೆ ಹೋದವಾಗ ಸ್ವೀಟ್ ಅಂತೂ ತಿಂದಿರ್ತಾರೆ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಈ ತಂಬುಳಿ ತುಂಬಾ ಒಳ್ಳೆಯದು. ಮೆಂತೆ ಹಾಕಿರೋದ್ರಿಂದ ಅವರಿಗೆ ಶುಗರ್ ಕಂಟ್ರೋಲ್ ಬರುತ್ತೆ. ಇದು ಚೆನ್ನಾಗಿ ಹುರಿದ ನಂತರ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ.
ಮಿಕ್ಸಿ ಜಾರಿಗೆ 1/4 ಕಪ್ಪಿನಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿ ಇದು. ಕಾಯಿ ತುರಿ ಹಾಕಿದ ನಂತರ ಹುಳಿ ಮಜ್ಜಿಗೆ ಹಾಕ್ಕೊಳ್ಬೇಕು ಅಥವಾ ಮೊಸರು ಬೇಕಾದರೂ ಹಾಕ್ಕೊಳ್ಳಬಹುದು. ನಾನಿಲ್ಲಿ 3 ಸ್ಪೂನಿನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ಇದನ್ನು ಈಗ ನೈಸಾಗಿ ರುಬ್ಬಿ ತರಬೇಕು. ನೋಡಿ, ಈ ರೀತಿ ನೈಸಾಗಿ ರುಬ್ಬಿದ ನಂತರ ಇದನ್ನು ನಾನು ಬೇಸಣಿಗೆ ಹಾಕಿದ್ದೇನೆ. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ತೊಳೆಸಿ ಹಾಕಿದ್ದೇನೆ. ತಂಬುಳಿ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1/2 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ನಾವು ಮೊನ್ನೆ ರಾಮಚಂದ್ರಾಪುರ ಮಠಕ್ಕೆ ಹೋಗಿ ಅಲ್ಲಿ ಊಟ ಮಾಡಿದ್ವಿ. ಸಖತ್ ರುಚಿಯಾಗಿತ್ತು. ಕೆಂಪಕ್ಕಿ ಅನ್ನ ಹಾಗೂ ತಂಬಳಿ ಸಖತ್ ರುಚಿಯಾಗಿತ್ತು. ಅವರು ಸಾರು ಮಾಡಲ್ಲ, ತಂಬಳಿ ಮಾಡ್ತಾರೆ. ಸೂಪರ್ ಆಗಿತ್ತು. ಹಾಗೂ ಎಲ್ಲ ತರಕಾರಿಗಳ ಸಾಂಬಾರಂತೂ ಸಖತ್ ರುಚಿಯಾಗಿತ್ತು. ನೀವು ಹೋದರೆ ಒಮ್ಮೆ ಟ್ರೈ ಮಾಡಿ. ನಂತರ ನಾವಿಲ್ಲಿ ನಮ್ಮ ತಂಬಳಿಗೆ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನಿನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಹಾಗೂ ಚಿಟಿಕೆ ಇಂಗು ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಇಂಗಿನ ಪುಡಿ ನಾನಿಲ್ಲಿ ಸೇರಿಸಿದ್ದೀನಿ. ಇಂಗು ಹಾಕೋದ್ರಿಂದ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ನೀವು ಈ ತಂಬಳಿನ ಬೇಕಾದರೆ ಹಾಗೆ ಕುಡಿಯಲೂಬಹುದು ಅಥವಾ ಅನ್ನದ ಜೊತೆನೂ ತಿನ್ನಬಹುದು. ಬೇಸಿಗೆ ಕಾಲಕ್ಕೆ ಈ ರೀತಿ ಅಡುಗೆನ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಾರು ಸಿಂಪಲ್ ಆಗಿರುವಂತಹ ಈ ರೀತಿ ತಂಬಳಿ, ಸಾಸಿವೆ ನಮ್ಮ ಉಡುಪಿ ಮತ್ತು ಮಂಗಳೂರು ಕಡೆ ಅಂತೂ ಸಿಕ್ಕಾಪಟ್ಟೆ ಮಾಡ್ತೀವಿ. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಊರಲ್ಲಿ ಬೇಸಿಗೆ ತಾಪ ಹೇಗಿದೆ ಅಂತಾನು ಕಮೆಂಟ್ ಮಾಡಿ. ವಿಡಿಯೋಗೊಂದು ಲೈಕ್ ಮಾಡಿ, ಸಿಂಪಲ್ ಆಗಿರುವಂತಹ ಅಡುಗೆ ಭಟ್ರು ಮಾಡುವಂತಹ ಮಸಾಲೆ ಪದಾರ್ಥಗಳು ಹಾಕದೆ ಮಾಡುವಂತಹ ಪಲ್ಯ ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ. ನಮ್ಮ ಉಡುಪಿ ಕಡೆ ಮಾಡುವಂತಹ ಸೂಪರ್ ಆಗಿರುವಂತಹ ಪಲ್ಯ ಇದು. ಬನ್ನಿ ಮಾಡುವ ವಿಧಾನ ನೋಡೋಣ. ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಈ ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ. ಸಿಹಿ ಕುಂಬಳಕಾಯಿ ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಳ್ಬೇಕು. ಇದನ್ನು ನಮ್ಮ ಕಡೆ ಚೀನಿಕಾಯಿ ಅಂತಾನೂ ಕರೀತಾರೆ. ಇದನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನಂತರ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ 1 ಸ್ಪೂನಿನಷ್ಟು ಸಾಸಿವೆ ಹಾಕಿದ್ದೇನೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಕೊಬ್ಬರಿ ಎಣ್ಣೆಯಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಈ ರೀತಿ ಹುರಿಯಿರಿ. ನಂತರ ಇದಕ್ಕೆ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿರುವಂತಹ 5 ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ರುಚಿಗೆ ಬೇಕಾಗುವಷ್ಟು ಖಾರ ನೀವು ಹಾಕ್ಕೊಳ್ಳಿ. ಹಸಿಮೆಣಸನ್ನು ಸ್ವಲ್ಪ ಹುರಿದ ನಂತರ ಕಟ್ ಮಾಡಿರುವಂತಹ ಸಿಹಿ ಕುಂಬಳಕಾಯಿನ ಸೇರಿಸ್ತಾ ಇದ್ದೀನಿ. ಈ ಪಲ್ಯಕ್ಕೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳು ಹಾಕಬೇಕಂತಿಲ್ಲ. ತುಂಬ ಸಿಂಪಲ್ ಆಗಿ ತುಂಬ ರುಚಿಯಾಗಿ ಮಾಡಬಹುದು. ತಿಂಡಿಗೂ ಊಟಕ್ಕೂ ಸಖತ್ ರುಚಿಯಾಗಿರುತ್ತೆ ಈ ಪಲ್ಯ. 1 ಲೋಟದಷ್ಟು ನೀರನ್ನು ಸೇರಿಸಿ ಹಾಗೆ 2 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿಟ್ಟು ಇದನ್ನು ಬೇಯಿಸಬೇಕು. ನೋಡಿ, ಇದು ಅರ್ಧ ಬೆಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ರುಚಿಗೆ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಚೀನಿಕಾಯಲ್ಲಿ ಸಿಹಿ ಅಂಶ ಇರೋದ್ರಿಂದ ಬೆಲ್ಲ ಜಾಸ್ತಿ ಹಾಕಬೇಕಂತಿಲ್ಲ. ಉಪ್ಪು ಮತ್ತು ಬೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಚೀನಿಕಾಯಿ ಚೆನ್ನಾಗಿ ಬೆಂದು ನೀರು ಪೂರ್ತಿಯಾಗಿ ಹೀರ್ಕೊಳ್ಬೇಕು. ಚೀನಿಕಾಯಿ ಸ್ವಲ್ಪ ಗ್ಯಾಸ್ ಆಗಿರೋದ್ರಿಂದ ನಾನು ಇಲ್ಲಿ ಇಂಗಿನ ಪುಡಿ ಹಾಕಿದ್ದೇನೆ. ನೀರು ಹೆಚ್ಚು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕಿ ಬೇಯಿಸಿದರೆ ಇದು ಬೇಗ ಬೆಂದ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀರು ಪೂರ್ತಿಯಾಗಿ ಹೀರ್ಕೊಂಡ ನಂತರ ಇದಕ್ಕೆ ಕಾಯಿ ತುರಿನ ಸೇರಿಸಬೇಕು.
ಯಾವುದೇ ರೀತಿ ಪಲ್ಯ ಮಾಡಬೇಕಾದ್ರೂ ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕಿದ್ದೇನೆ. ಕಾಯಿ ತುರಿ ಹಾಕಿದ ನಂತರ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ತುಂಬ ಸಿಂಪಲ್ ಆಗಿ ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿರುವಂತಹ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ, ದೋಸೆ, ಅನ್ನಕ್ಕೂ ತಿನ್ನಬಹುದು. ಸಖತ್ ರುಚಿಯಾಗಿರುತ್ತೆ. ನುಗ್ಗೆಕಾಯಿ ಸಾರು ಮಾಡೋಕ್ಕೆ ನಾನಿಲ್ಲಿ 5 ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿರುವಂತಹ ನುಗ್ಗೆಕಾಯಿನ ಕುಕ್ಕರಿಗೆ ಹಾಕಿದ್ದೇನೆ. ಇದಕ್ಕೆ 4 ಹಸಿಮೆಣಸು ಹಾಕಿದ್ದೇನೆ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿರುವಂತಹ 1 ಟೊಮೆಟೊ ಹಾಕಿದ್ದೇನೆ. 1/4 ಸ್ಪೂನಿನಷ್ಟು ಅರಸಿನ ಪುಡಿ, ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಈಗ 3 ಲೋಟದಷ್ಟು ನೀರನ್ನು ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲಿಟ್ಟು 4 ಬಾರಿ ಕೂಗಿಸಬೇಕು. 4 ಬಾರಿ ಕುಕ್ಕರ್ ಕೂಗಿದ ನಂತರ ನಾನು ಸ್ಟವ್ ಆಫ್ ಮಾಡಿದ್ದೇನೆ. ಇದು ತಣ್ಣಗಾಗೋಕ್ಕೆ ಬಿಡಬೇಕು. ನುಗ್ಗೆಕಾಯಿ ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಫಿಲ್ಟರ್ ಮಾಡಿಕೊಳ್ಬೇಕು. ನುಗ್ಗೆಕಾಯಿ ಚೆನ್ನಾಗಿ ಬೆಂದಿರಬೇಕು. ಹಾಗೆ ಕೈಯಲ್ಲಿ ಇದನ್ನು ಚೆನ್ನಾಗಿ ಕಿವುಚಬೇಕು. ಈ ರೀತಿ ನುಗ್ಗೆಕಾಯಿನ ಕಿವುಚೋದ್ರಿಂದ ನುಗ್ಗೆಕಾಯಿಯೊಳಗಿರುವಂತಹ ರಸ ಪೂರ್ತಿಯಾಗಿ ಫಿಲ್ಟರ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಕಿವುಚಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಕಿವುಚಬೇಕು. ನುಗ್ಗೆಕಾಯಿಯೊಳಗೆ ಇರುವಂತಹ ರಸ ಪೂರ್ತಿಯಾಗಿ ಈ ರೀತಿ ಚೆನ್ನಾಗಿ ಹಿಂಡಿಕೊಳ್ಬೇಕು. ರಸಂ ತುಂಬ ಬೇಕಾದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ನಂತರ ಪಾತ್ರೆ ಬಿಸಿಗಿಟ್ಟು ಪಾತ್ರೆಗೆ 1.5 ಸ್ಪೂನಿನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಕಾದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ, ಅರ್ಧ ಸ್ಪೂನಿನಷ್ಟು ಉದ್ದಿನಬೇಳೆ, 1 ಸ್ಪೂನಿನಷ್ಟು ಜೀರಿಗೆ ಹಾಕಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. 1 ಗಡ್ಡೆಯಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಹಾಕಿದ್ದೇನೆ. ಬೆಳ್ಳುಳ್ಳಿ ಇಷ್ಟಪಡದೇ ಇರುವವರು ಸ್ಕಿಪ್ ಮಾಡಬಹುದು. ಇದನ್ನು ಈಗ ಈ ರೀತಿ ಚೆನ್ನಾಗಿ ಹುರಿಯಿರಿ. ನೋಡಿ, ಬೆಳ್ಳುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ನುಗ್ಗೆಕಾಯಿ ರಸಂನ ಇದಕ್ಕೆ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಇಂಗಿನ ಪುಡಿ ಹಾಕಿ ಈ ಸಾರನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ನುಗ್ಗೆಕಾಯಿ ಪ್ರಿಯರಿಗಂತೂ ಈ ಸಾರು ಸಖತ್ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರಿಸಿ. ಈ ಸಾರು ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ತಿನ್ನೋಕ್ಕೂ ಸೂಪರ್ ಆಗಿರುತ್ತೆ. ನುಗ್ಗೆಕಾಯಿ ಫ್ಲೇವರಲ್ಲಿ ಸಾರಂತೂ ಸಖತ್ ರುಚಿಯಾಗಿರುತ್ತೆ. ನುಗ್ಗೆಕಾಯಿಯಿಂದ ಚಟ್ನಿ ಮಾಡಿದ್ದೀರಾ? ನುಗ್ಗೆಕಾಯಿಯಿಂದ ಚಟ್ನಿ ಅಂತೂ ಸಖತ್ ರುಚಿಯಾಗಿರುತ್ತೆ. ಬೆಳೆದ ನುಗ್ಗೆಕಾಯಿ ಬಿಸಾಡದೆ ಈ ರೀತಿ ಚಟ್ನಿ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಅನ್ನಕ್ಕೂ ತಿಂಡಿಗೂ ಸೂಪರ್ ಆಗಿರುತ್ತೆ. ಹಾಗಾದರೆ ಬನ್ನಿ, ಚಟ್ನಿ ಮಾಡಲು ಬೇಕಾಗುವ ಪದಾರ್ಥಗಳು, ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಾನಿಲ್ಲಿ ಈ ಚಟ್ನಿ ಮಾಡೋಕ್ಕೆ 10 ರಿಂದ 15 ನುಗ್ಗೆಕಾಯಿ ತಗೊಂಡಿದ್ದೀನಿ. ನುಗ್ಗೆಕಾಯಿ ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಳ್ಬೇಕು. ಬೆಳೆದ ನುಗ್ಗೆಕಾಯಿ ಇದ್ದರೂ ಚಟ್ನಿನ ಮಾಡಬಹುದು. ನುಗ್ಗೆಕಾಯಿನ ಬೇಯಿಸೋಕ್ಕೆ ನಾನಿಲ್ಲಿ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಈ ರೀತಿ ಹಬೆಯಲ್ಲಿ ನುಗ್ಗೆಕಾಯಿನ ಬೇಯಿಸಬೇಕು. ಈ ಪಾತ್ರೆಗೆ ಈ ರೀತಿ ಸೆಟ್ ಆಗುವ ರೀತಿಯಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿಕೊಳ್ಳಿ. ಹಬೆಯಲ್ಲಿ 10 ನಿಮಿಷ ಇದನ್ನು ಬೇಯಿಸಿದರೆ ಸಾಕಾಗುತ್ತೆ. ಮುಚ್ಚಿಟ್ಟು ಬೇಯಿಸಬೇಕು. ನೋಡಿ, 10 ನಿಮಿಷದ ನಂತರ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ಇದು ತಣ್ಣಗಾಗೋಕ್ಕೆ ಬಿಡಬೇಕು. ನುಗ್ಗೆಕಾಯಿ ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ನುಗ್ಗೆಕಾಯಿನ ಈ ರೀತಿ ಭಾಗ ಮಾಡಿ ಒಳಗಿರುವಂತಹ ಬೀಜ ಮತ್ತು ತಿರುಳನ್ನ ಈ ರೀತಿ ತೆಗಿಬೇಕು. ಇದನ್ನ ಸ್ಪೂನಿಂದ ಈ ರೀತಿ ತೆಗೆದ್ರೆ ನೋಡಿ, ತುಂಬ ಸುಲಭವಾಗಿ ಬಂದ್ಬಿಡುತ್ತೆ.
ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನುಗ್ಗೆಕಾಯಿಯಿಂದ ಮಾಡಿರುವಂತಹ ಅಡುಗೆನೂ ತುಂಬ ರುಚಿಯಾಗಿರುತ್ತೆ. ಎಲ್ಲ ನುಗ್ಗೆಕಾಯಿದು ಬೀಜ ಮತ್ತು ತಿರುಳು ತೆಗೆದಿದ್ದೇನೆ. ನಂತರ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಿಪ್ಪೆ ತೆಗೆದಿರುವಂತಹ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೇನೆ. ಹಾಗೆ ಚಿಕ್ಕ ಸೈಜಿದು 2 ಈರುಳ್ಳಿನ ಇದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿಬೇಕು. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ 3 ಒಣಮೆಣಸು ಹಾಗೂ 3 ಹಸಿಮೆಣಸನ್ನ ಹಾಕಿದ್ದೇನೆ. 1 ಟೊಮೆಟೊನ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಲಾಸ್ಟಿನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಎಲ್ಲ ಪದಾರ್ಥಗಳು ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಚಟ್ನಿ ಕ್ವಾಂಟಿಟಿನ ನೋಡಿಕೊಂಡು ನೀವು ಕಾಯಿ ತುರಿನ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 1/4 ಕಪ್ಪಿನಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿದ ನಂತರ ಇದನ್ನು ಈ ರೀತಿ ತರಿತರಿಯಾಗಿ ರುಬ್ಬಬೇಕು. ಲಾಸ್ಟಿನಲ್ಲಿ ನುಗ್ಗೆ ತಿರುಳು ಮತ್ತು ಬೀಜ ಸಮೇತವಾಗಿ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿ ಇದನ್ನು ಇನ್ನೊಮ್ಮೆ ರುಬ್ಬಿ ತರಬೇಕು. ಈ ಚಟ್ನಿಗೆ ನೀರು ಹಾಕಬೇಕಂತಿಲ್ಲ, ನೀರು ಹಾಕದೆ ಈ ರೀತಿ ನೈಸಾಗಿ ರುಬ್ಬಬೇಕು. ನೋಡಿ, ಚಟ್ನಿ ರೆಡಿಯಾಗಿದೆ. ಚಟ್ನಿಗೆ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ನಾನಿಲ್ಲಿ ಒಗ್ಗರಣೆ ಸೌಂಟಿಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಹಾಕಿ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿ. ಈ ಒಗ್ಗರಣೆನ ಚಟ್ನಿಗೆ ಹಾಕಿದ್ರೆ ರುಚಿಕರವಾದ ನುಗ್ಗೆಕಾಯಿಯಿಂದ ಮಾಡಿರುವಂತಹ ಚಟ್ನಿ ರೆಡಿ ಆಗುತ್ತೆ. ಯಾವಾಗಲೂ ಒಂದೇ ರೀತಿ ಸಾರು ತಿಂದು ಬೋರ್ ಆಗಿದೆಯಾ? ಹಾಗಾದರೆ ಇಲ್ಲಿದೆ ನೋಡಿ ಡಿಫ್ರೆಂಟ್ ಆದ ಸಾರು ರೆಸಿಪಿ. ಸಾಂಬಾರು ಈರುಳ್ಳಿಯಿಂದ ಸಾಂಬಾರು ಮಾಡಿರ್ತೀರಾ, ಆದರೆ ಸಾರು ಮಾಡಲಿಕ್ಕಿಲ್ಲ. ತುಂಬ ಸಿಂಪಲ್ ಆಗಿ ಸಾರನ್ನು ಮಾಡಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಸಾರು ಮಾಡೋಕ್ಕೆ ನಾನಿಲ್ಲಿ ಬಾಣಲಿಗೆ 1 ಗಡ್ಡೆ ಅಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಹಾಕಿದ್ದೇನೆ. ಹಾಗೆ 3/4 ಸ್ಪೂನಿನಷ್ಟು ಜೀರಿಗೆ ಹಾಕಿ ಇದನ್ನ ಈ ರೀತಿ ಜಜ್ಜಬೇಕು. ತೀರಾ ನೈಸ್ ಆಗಿ ಜಜ್ಜುವ ಅವಶ್ಯಕತೆ ಇಲ್ಲ, ಈ ರೀತಿ ತರಿತರಿ ಆದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಜಜ್ಜಿದ ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಟು ಬಾಣಲಿಗೆ 1 ಸ್ಪೂನಿನಷ್ಟು ತುಪ್ಪ ಹಾಕಿ ಸ್ಟವ್ನ ಆನ್ ಮಾಡಿ ಇದನ್ನ ಈಗ ಫ್ರೈ ಮಾಡಬೇಕು. ನೋಡಿ, ಇದು ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸಿಪ್ಪೆ ತೆಗೆದಿರುವಂತಹ ಸಾಂಬಾರು ಈರುಳ್ಳಿ ಹಾಕಿದ್ದೇನೆ. ನಾನಿಲ್ಲಿ 1 ಮುಷ್ಟಿಯಷ್ಟು ಸಾಂಬಾರು ಈರುಳ್ಳಿನ ತಗೊಂಡಿದ್ದೀನಿ. ಈ ಈರುಳ್ಳಿನ ಸ್ವಲ್ಪ ಹುರಿಬೇಕು. ಈರುಳ್ಳಿ ಸ್ವಲ್ಪ ಹುರಿದ ನಂತರ ಕಟ್ ಮಾಡಿರುವಂತಹ 1 ಟೊಮೆಟೊ ಹಾಗೆ ಈ ರೀತಿ ಸಿಗಳಿರುವಂತಹ 3 ಹಸಿಮೆಣಸನ್ನ ಹಾಕಿ ಇದನ್ನು ಹುರಿಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿಗೆ ನೀರು ಹಾಕಿ ನೆನೆಸಿಡಬೇಕು. ಈಗ ಇದನ್ನು ಚೆನ್ನಾಗಿ ಕಿವುಚಿ ನೀರನ್ನು ಮಾತ್ರ ಹಾಕ್ಕೊಳ್ಬೇಕು. ಇದೇ ರೀತಿ 2 ಬಾರಿ ನೀರನ್ನು ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಹಾಕಿದ್ದೇನೆ. 2 ಚಿಟಿಕೆಯಷ್ಟು ಅರಸಿನ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರಿಸಬೇಕು. ಈಗ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಲೋಟದಷ್ಟು ನೀರು ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಕುದಿ ಬರಿಸಬೇಕು. ಇದು ಚೆನ್ನಾಗಿ ಕುದಿ ಬರುವಾಗ 1 ಸ್ಪೂನಿನಷ್ಟು ಸಾರಿನ ಪುಡಿ, 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿ ಹಾಗೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಕುದಿ ಬರಿಸಿ.
ನೀವು ಕರಿಬೇವನ್ನ ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಬಹುದು ಅಥವಾ ಈ ರೀತಿ ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೊಳ್ಬಹುದು. ಕರಿಬೇವನ್ನ ಲಾಸ್ಟಿಗೆ ಹಾಕಿದ್ರೆ ಸಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿ. ಯಾವಾಗಲೂ ಒಂದೇ ರೀತಿ ಸಾರು ಮಾಡೋಕ್ಕಿಂತ ಈ ರೀತಿ ಸಾಂಬಾರ್ ಈರುಳ್ಳಿಯಿಂದ ಸಾರು ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ಕಾಯಿ ತುರಿ ಬೇಳೆ ಹಾಕದೆ ಮಾಡಿರುವಂತಹ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೂ ತಿಂಡಿಗೂ ಸೂಪರ್ ಆಗಿರುತ್ತೆ. ಹಾಗಾದ್ರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೂಪ. ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ಈ ಚಟ್ನಿ ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿ, ಎಣ್ಣೆಗೆ 6 ಹಸಿಮೆಣಸನ್ನು ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೇನೆ. ಮಧ್ಯಕ್ಕೆ ಸಿಗಳಿ ಹಾಕ್ಕೊಳ್ಬೇಕು. ಬಿಸಿ ಎಣ್ಣೆಗೆ ಹಸಿಮೆಣಸನ್ನು ಡೈರೆಕ್ಟಾಗಿ ಹಾಕಿದ್ರೆ ಅದು ಸಿಡಿಯುತ್ತೆ. ಅದಕ್ಕೆ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಸಿಮೆಣಸು ಈ ರೀತಿ ಫ್ರೈ ಆದ ನಂತರ ಇದನ್ನು ತೆಗಿಬೇಕು. ನಂತರ ಅದೇ ಎಣ್ಣೆಗೆ ತೊಂಡೆಕಾಯಿ ಹಾಕಿದ್ದೇನೆ. ತೊಂಡೆಕಾಯಿನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಾನಿಲ್ಲಿ 1/4 kg ಅಷ್ಟು ತೊಂಡೆಕಾಯಿ ತಗೊಂಡಿದ್ದೀನಿ. ಈ ಚಟ್ನಿಗೆ ಹಣ್ಣಾಗಿರುವಂತಹ ತೊಂಡೆಕಾಯಿ ಇದ್ರೂ ಆಗುತ್ತೆ. ತೊಂಡೆಕಾಯಿನ ಈ ರೀತಿ ಚೆನ್ನಾಗಿ ಹುರಿಬೇಕು. ಸಾಮಾನ್ಯವಾಗಿ ತೊಂಡೆಕಾಯಿ ಕಾಯುಳಿ ಪಲ್ಯ ಹುಳಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಚಟ್ನಿ ರೆಸಿಪಿ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅಂದುಕೊಂಡಿದ್ದೀನಿ. ನೀವು ಈ ಮುಂದೆನೇ ಚಟ್ನಿ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತೊಂಡೆಕಾಯಿ ಈ ರೀತಿ ಕಲರ್ ಚೇಂಜ್ ಆಗಿ ಮೆತ್ತಗಾಗುತ್ತೆ. ಇದನ್ನ ಬದಿಗಿಟ್ಕೊಳ್ಬೇಕು. ಈಗ ಬಾಣಲಿಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿ, ಎಣ್ಣೆಗೆ ಕಟ್ ಮಾಡಿರುವ 1 ಟೊಮೆಟೊ ಹಾಗೂ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೇನೆ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕಿ, ಹಾಗೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸಿ ಈಗ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಈ ಎಲ್ಲ ಪದಾರ್ಥಗಳು ತಣ್ಣಗಾಗೋಕ್ಕೆ ಬಿಡಬೇಕು. ಟೊಮೆಟೊ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಹಾಗೆ ತಣ್ಣಗಾದ ತೊಂಡೆಕಾಯಿ ಮತ್ತು ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾನಿಲ್ಲಿ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. 3 ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಕಿದ್ದೇನೆ. ನೀರು ಹಾಕದೆ ಇದನ್ನು ಲೈಟಾಗಿ ತರಿತರಿಯಾಗಿ ರುಬ್ಕೊಳ್ಬೇಕು. ತುಂಬ ನೈಸಾಗಿ ರುಬ್ಬುವ ಅವಶ್ಯಕತೆ ಇಲ್ಲ. ನಂತರ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿ, ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ನೀವು ಈ ಚಟ್ನಿಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಬಹುದು. ಕೊತ್ತಂಬರಿ ಸೊಪ್ಪು ಹಾಕಬೇಕಾದ್ರೆ ತೊಂಡೆಕಾಯಿ ಜೊತೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಒಗ್ಗರಣೆ ಕಲರ್ ಚೇಂಜ್ ಆಗಿದೆ. ಈಗ ಚಟ್ನಿ ಹಾಕಿ ಇದನ್ನು 2 ನಿಮಿಷದ ಹೊತ್ತು ಚೆನ್ನಾಗಿ ಕುದಿಸಬೇಕು. ನಾನು ಈ ಚಟ್ನಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿನ ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಿ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿ ಇಷ್ಟಪಡದೇ ಇರುವವರು ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿಕೊಳ್ಬಹುದು. ನೋಡಿದ್ರಲ್ಲ, ಅನ್ನಕ್ಕೂ ತಿಂಡಿಗೂ ಸಖತ್ ರುಚಿಯಾಗಿರುತ್ತೆ ಈ ಚಟ್ನಿ. ಚಪಾತಿಗಂತೂ ಸೂಪರ್ ಆಗಿರುತ್ತೆ. ಉಡುಪಿ ಕಡೆ ಮಾಡುವಂತಹ ಸುಲಭವಾದ ಸಾಂಬಾರ್ ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ. ಇದನ್ನ ನಮ್ಮ ಕಡೆ ಪುಡಿ ಸಾಂಬಾರ್ ಅಂತ ಕರಿತೇವೆ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬಾ ಸುಲಭವಾಗಿ ಮಾಡಬಹುದು. ಹಾಗಾದ್ರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಾನಿಲ್ಲಿ ಈ ಸಾಂಬಾರ್ ಮಾಡೋಕ್ಕೆ ಅರ್ಧ kg ಅಷ್ಟು ಸಾಂಬಾರ್ ಈರುಳ್ಳಿ ತಗೊಂಡಿದ್ದೀನಿ. ಸಾಂಬಾರ್ ಈರುಳ್ಳಿ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಇಟ್ಕೊಳ್ಬೇಕು. ಈ ಈರುಳ್ಳಿನ ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸೋಕ್ಕೆ ಇಡಬೇಕು. ಈ ಸಾಂಬಾರಿಗೆ ಮಸಾಲೆ ರುಬ್ಬಬೇಕು. ಮಸಾಲೆಗಾಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆ 2 ಸ್ಪೂನಿನಷ್ಟು ಸಾರಿನ ಪುಡಿ ಹಾಕಿದ್ದೇನೆ. ಈ ಸಾರಿನ ಪುಡಿ ರೆಸಿಪಿ ಬೇಕಾದಲ್ಲಿ ನಿಮಗೆ ಲಿಂಕ್ ಕೊಡ್ತೀನಿ, ನೋಡಿ. ಹಾಗೆ ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು, ಅರ್ಧ ಕಪ್ಪಿನಷ್ಟು ಕಾಯಿ ತುರಿನ ಹಾಕಿದ್ದೇನೆ.
ನಮ್ಮ ಕಡೆ ಮಸಾಲೆ ಸಾಂಬಾರು ಮಾಡಬೇಕಾದ್ರೆ ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಾವು ಹಾಗೆ ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿನ ಇದಕ್ಕೆ ಹಾಕ್ತೇವೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನೈಸಾಗಿ ರುಬ್ಬಬೇಕು. ನೋಡಿ, ಮುಕ್ಕಾಲು ಭಾಗದಷ್ಟು ಈರುಳ್ಳಿ ಬೆಂದ ನಂತರ ಇದಕ್ಕೆ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ಹಾಗೂ ಕಾಲು ಕಪ್ಪಿನಷ್ಟು ಬಟಾಣಿನ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಹಸಿ ಬಟಾಣಿ ಬೇಕಾದರೆ ಡೈರೆಕ್ಟಾಗಿ ಹಾಕಿ ಬೇಯಿಸಬಹುದು. ನಾನಿಲ್ಲಿ ಒಣಗಿರೋ ಬಟಾಣಿನ ನೆನೆಸಿಟ್ಟು ಅದನ್ನು ಬೇಯಿಸಿದ್ದೀನಿ. ಇದಕ್ಕೆ 1.5 ಸ್ಪೂನಿನಷ್ಟು ಉಪ್ಪು ಹಾಗೂ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಹಾಕಬೇಕು. ಉಪ್ಪು, ಹುಳಿ, ಖಾರ, ಸಿಹಿ ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬಂದ ನಂತರ ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಹಾಕಬೇಕು. ಮಸಾಲೆ ಹಾಕಿದ ನಂತರ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಬೇಕಾದರೆ ಮಿಕ್ಸಿ ಜಾರನ್ನು ತೊಳೆಸಿ ಸ್ವಲ್ಪ ನೀರನ್ನು ಸೇರಿಸಿ ಮಸಾಲೆ ಹಾಕಿದ ನಂತರ ಸಾಂಬಾರು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬಂದ ನಂತರ ಸೌಂಟಿಗೆ 1 ಸ್ಪೂನಿನಷ್ಟು ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಹಾಗೂ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿದ್ದೇನೆ. ಇದಕ್ಕೆ ಇಂಗನ್ನು ಸೇರಿಸಬೇಕು. ಈ ಒಗ್ಗರಣೆನ ಸಾಂಬಾರಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ಟವ್ ಆಫ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬಹುದು. ನೋಡಿದ್ರಲ್ಲ, ರುಚಿಕರವಾದ ಸಾಂಬಾರ್ ರೆಸಿಪಿನ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು. ಮಸಾಲೆ ಹುರಿಯುವ ಕೆಲಸ ಇಲ್ಲದೆ ತುಂಬ ಈಸಿಯಾಗಿ ಮಾಡುವಂತಹ ಈರುಳ್ಳಿ ಸಾಂಬಾರ್ ರೆಸಿಪಿ ಇದು. ಸಾಮಾನ್ಯವಾಗಿ ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಜನಕ್ಕೆ ಇಷ್ಟ ಇರಲ್ಲ, ಯಾಕಂದರೆ ಅದು ಕಹಿ ಇರುತ್ತೆ ಅಂತ. ಹಾಗಲಕಾಯಿ ಪಲ್ಯ ಮಾಡಿದ್ರು ಒಂದಿಷ್ಟು ಬೆಲ್ಲ ಹಾಕಿ ಮಾಡ್ತಾರೆ. ಆದರೆ ನಮ್ಮ ಇವತ್ತಿನ ಪಲ್ಯದಲ್ಲಿ ಹಾಗಲಕಾಯಲ್ಲಿ ಯಾವುದೇ ರೀತಿ ಪದಾರ್ಥಗಳನ್ನು ವೇಸ್ಟ್ ಮಾಡದೆ, ಬೆಲ್ಲ ಸಕ್ಕರೆ ಹಾಕದೆ ತುಂಬ ಸುಲಭವಾಗಿ ಕಹಿ ಇಲ್ಲದೆ ಇರುವ ರೀತಿಯಲ್ಲಿ ಹಾಗಲಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ. ನಾನು ಈ ಪಲ್ಯ ಮಾಡೋಕ್ಕೆ 3 ಹಾಗಲಕಾಯಿ ತಗೊಂಡಿದ್ದೀನಿ. ಹಾಗಲಕಾಯಿನ ಕ್ಲೀನಾಗಿ ತೊಳೆದು ನಂತರ ಮೇಲಿನ ಸಿಪ್ಪೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ತೆಗಿಬೇಕು. ಸಿಪ್ಪೆ ಪೂರ್ತಿಯಾಗಿ ತೆಗೆಯುವ ಅವಶ್ಯಕತೆ ಇಲ್ಲ. ಈ ರೀತಿ ಲೈಟಾಗಿ ತೆಗೆದ್ರೆ ಸಾಕಾಗುತ್ತೆ. ನಂತರ ಇದನ್ನು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಳ್ಬೇಕು. 3 ಪೀಸಾಗಿ ನಾನಿಲ್ಲಿ ಕಟ್ ಮಾಡಿದ್ದೇನೆ. ಬಿಳಿ ಹಾಗಲಕಾಯಿ ಇದ್ದರೆ ಬಿಳಿ ಹಾಗಲಕಾಯಿಯಲ್ಲಿ ಬೇಕಾದರೂ ನಾವು ಈ ರೆಸಿಪಿನ ಮಾಡಬಹುದು. ಪಲ್ಯ ತುಂಬ ರುಚಿಯಾಗಿರುತ್ತೆ. ನಂತರ ಹಾಗಲಕಾಯಿ ಒಳಗಿರುವಂತಹ ತಿರುಳು ಮತ್ತು ಬೀಜನ ತೆಗಿಬೇಕು. ಹಾಗಲಕಾಯಿ ಮೇಲಿರುವಂತಹ ಸಿಪ್ಪೆ, ತಿರುಳು, ಬೀಜ ಯಾವುದು ಬಿಸಾಡಬೇಡಿ. ಹೀಗೆ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇದೇ ರೀತಿ ನಾನು 3 ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಕಟ್ ಮಾಡಿರುವಂತಹ ಹಾಗಲಕಾಯಿಗೆ ಉಪ್ಪು ಮತ್ತು ಅರಸಿನ ಸವರಬೇಕು. ಈ ರೀತಿ ಎಲ್ಲ ಹಾಗಲಕಾಯಿಗೂ ಸವರಿದ ನಂತರ ಇದನ್ನು ಹಬೆಯಲ್ಲಿ ಬೇಯಿಸಬೇಕು. ಇಡ್ಲಿ ಪಾತ್ರೆ ಇದ್ದರೆ ಇದರಲ್ಲಿ ಬೇಕಾದರೂ ನೀವು ಬೇಯಿಸಬಹುದು. ಹಬೆಯಲ್ಲಿ ಇದನ್ನು 20 ನಿಮಿಷದ ಹೊತ್ತು ಬೇಯಿಸಬೇಕು. ಈ ರೀತಿ ಹಾಗಲಕಾಯಿನ ಬೇಯಿಸೋದ್ರಿಂದ ಹಾಗಲಕಾಯಿಯಲ್ಲಿ ಇರುವಂತಹ ಕಹಿ ಅಂಶ ಕಡಿಮೆ ಆಗುತ್ತೆ. ನೋಡಿ, 20 ನಿಮಿಷದ ನಂತರ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಮಸಾಲೆಗಾಗಿ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 2 ಸ್ಪೂನಿನಷ್ಟು ಕಡಲೆ ಬೀಜ, 1 ಸ್ಪೂನಿನಷ್ಟು ಧನಿಯಾ, ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕಿ ಈಗ ಈ ಎಲ್ಲ ಪದಾರ್ಥಗಳನ್ನು ಹುರಿಬೇಕು. ಇದನ್ನು ಅರ್ಧ ಭಾಗದಷ್ಟು ಹುರಿದ ನಂತರ ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕಟ್ ಮಾಡಿರುವಂತಹ 1 ಈರುಳ್ಳಿ, ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಗೂ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗುವ ತನಕ ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಹುರಿದ ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂತಹ ಹಾಗಲಕಾಯಿ, ತಿರುಳು, ಬೀಜ ಹಾಗೂ ಮೇಲಿನ ಸಿಪ್ಪೆನ ಹಾಕ್ಕೊಳ್ಬೇಕು.
ಈಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗಲಕಾಯಿಯಲ್ಲಿ ಇರುವಂತಹ ಯಾವುದೇ ಪದಾರ್ಥಗಳನ್ನು ನಾವಿಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಮಾತ್ರ ನಿಮಗೆ ಕಹಿ ಬರಲ್ಲ. ಸ್ವಲ್ಪ ಕಡಿಮೆ ಫ್ರೈ ಮಾಡಿದ್ರೆ ಹಾಗಲಕಾಯಿ ಪಲ್ಯ ಕಹಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಹುರಿದ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡಿ. ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕಿದ್ದೀನಿ. ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿನ ಹಾಕಿದ್ದೇನೆ. 1 ಸ್ಪೂನಿನಷ್ಟು ಖಾರದ ಪುಡಿ ಹಾಕಿ, ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ ಪುಡಿ, 1 ಸ್ಪೂನಿನಷ್ಟು ಉಪ್ಪು ಹಾಗೂ ಫ್ರೈ ಮಾಡಿಕೊಂಡಿರುವಂತಹ ಈ ಎಲ್ಲ ಪದಾರ್ಥಗಳನ್ನು ಹಾಕಿ ನೀರು ಹಾಕದೆ ಇದನ್ನು ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವನ್ನು ಸೇರಿಸಿದ್ದೀನಿ. ಈಗ ಈ ಎಲ್ಲ ಪದಾರ್ಥಗಳನ್ನು ಹುರಿದು ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಕಟ್ ಮಾಡಿರುವಂತಹ 1 ಈರುಳ್ಳಿನ ಹಾಕಿದ್ದೇನೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದ್ರೊಳಗೆ ನಾವಿಲ್ಲಿ ಮಸಾಲೆನ ಈ ರೀತಿ ಹಾಗಲಕಾಯಿಗೆ ತುಂಬಿಸಬೇಕು. ಎಲ್ಲ ಹಾಗಲಕಾಯಿಗೆ ಈ ರೀತಿ ಮಸಾಲೆಯನ್ನು ತುಂಬಿಸ್ಬೇಕು. ಉಳಿದಿರುವಂತಹ ಮಸಾಲೆನ ಹಾಗೆ ಇಟ್ಕೊಳ್ಳಿ. ನಂತರ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಾಗಲಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಾಗಲಕಾಯಿನ 5 ನಿಮಿಷದ ಹೊತ್ತು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಿಟ್ಟು ಬೇಯಿಸಬೇಕು. ಹಾಗಲಕಾಯಿ ಮೊದಲೇ ಬೆಂದಿರುತ್ತೆ. ನಂತರ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಹಾಗಲಕಾಯಿಗೆ ಚೆನ್ನಾಗಿ ಹಿಡಿಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಉಳಿದ ಮಸಾಲೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಟು ಚೆನ್ನಾಗಿ ಕುದಿ ಬರಿಸಬೇಕು. ಈ ಹಾಗಲಕಾಯಿ ಪಲ್ಯ ಸಖತ್ ರುಚಿಯಾಗಿರುತ್ತೆ. ಅನ್ನಕ್ಕೂ, ತಿಂಡಿಗೂ, ಚಪಾತಿ, ದೋಸೆಗೂ ಸೂಪರ್ ಆಗಿರುತ್ತೆ. ಹಾಗೆ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು. ಬೆಲ್ಲ ಮತ್ತು ಸಕ್ಕರೆ ಹಾಕದೆ ಹಾಗಲಕಾಯಿ ಪಲ್ಯ ಸ್ವಲ್ಪನೂ ಕಹಿ ಇರಲ್ಲ. ನೋಡಿ, ಇದು ಚೆನ್ನಾಗಿ ಕುದಿ ಬಂದ ನಂತರ ನಾನಿಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ 2 ನಿಮಿಷದ ಹೊತ್ತು ಇದನ್ನು ಚೆನ್ನಾಗಿ ಕುದಿ ಬರಿಸಿದ್ರೆ ರುಚಿಕರವಾದ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಹಾಗಲಕಾಯಿ ಪಲ್ಯ ಅಂದರೆ ಒಂದಿಷ್ಟು ಬೆಲ್ಲ ಹಾಕ್ತಾರೆ. ಬೆಲ್ಲನೇ ಹಾಕದೆ ಮಾಡಿರುವಂತಹ ಈ ಹಾಗಲಕಾಯಿ ಪಲ್ಯ ಸಖತ್ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ KR ಚಾನಲ್ನಲ್ಲಿ ಅದ್ಭುತವಾದ ರುಚಿಕರವಾದ ಮದುವೆ ಮನೆಯಲ್ಲಿ ಮಾಡುವಂತಹ ಮಾವಿನಕಾಯಿ ಗೊಜ್ಜು ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ನಾನಿಲ್ಲಿ ಈ ಗೊಜ್ಜು ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಕೊಂಡಿದ್ದೀನಿ. ಬಾಣಲಿಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1/4 ಸ್ಪೂನಿನಷ್ಟು ಧನಿಯಾ, 1 ಸ್ಪೂನಿನಷ್ಟು ಕಪ್ಪು ಎಳ್ಳು ಹಾಗೂ 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೂ 8 ಒಣಮೆಣಸನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಈ ರೀತಿ ಹುರಿಬೇಕು. ಸ್ಟವ್ನ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರಿಯಿರಿ. ನೋಡಿ, ಈ ಎಲ್ಲ ಪದಾರ್ಥಗಳು ಕಲರ್ ಚೇಂಜ್ ಆಗಿ ಘಮ್ ಅಂತ ಪರಿಮಳ ಬರ್ತಾ ಇದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡಿ. ಹಾಗೆ ಅದೇ ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಗೂ ಕರಿಬೇವು ಹಾಕ್ಕೊಳ್ಬೇಕು. ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಹುರಿದ ನಂತರ 2 ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಕಿದ್ದೇನೆ. ಹಾಗೆ ಇದಕ್ಕೆ 1 ಕಪ್ಪಿನಷ್ಟು ತುರಿದ ಮಾವಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ.
ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ. ಈ ಮಾವಿನಕಾಯಿ ಹೆಚ್ಚು ಹುಳಿ ಇರಲ್ಲ. ಬೇರೆ ಮಾವಿನಕಾಯಿ ಆದರೆ ಹುಳಿ ಇರುತ್ತೆ. ನೀವು ಮಾವಿನಕಾಯಿ ನೋಡಿ ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ 1 ಸ್ಪೂನಿನಷ್ಟು ಉಪ್ಪು ಹಾಗೆ ದೊಡ್ಡ ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಹಾಕಿದ್ದೇನೆ. ಈಗ ಮಾವಿನಕಾಯಿ ಬೆಂದು ಚೆನ್ನಾಗಿ ಕುದಿ ಬರಬೇಕು. ಮಾವಿನಕಾಯಿ ಕುದಿ ಬರೋದ್ರೊಳಗೆ ನಾವು ಮಸಾಲೆ ರುಬ್ಕೊಳ್ಳೋಣ. ಹುರಿದ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಹಾಗೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ನೈಸ್ ಆಗಿ ರುಬ್ಬಬೇಕು. ನೋಡಿ, ನಾನಿಲ್ಲಿ ರುಬ್ಬಿ ತಂದಿದ್ದೇನೆ. ಈ ರೀತಿ ನೈಸ್ ಆಗಿರಬೇಕು. ಈ ಮಾವಿನಕಾಯಿ ಗೊಜ್ಜು ಅನ್ನಕ್ಕೂ ಮತ್ತು ದೋಸೆಗೂ ಸಖತ್ ರುಚಿಯಾಗಿರುತ್ತೆ. ನೋಡಿ, ಮಾವಿನಕಾಯಿ ತುರಿ ಈ ರೀತಿ ಚೆನ್ನಾಗಿ ಬೆಂದು ಕುದಿ ಬರಬೇಕು. ನಂತರ ನಾನಿಲ್ಲಿ 2 ಹಸಿಮೆಣಸನ್ನ ಹಾಕಿದ್ದೇನೆ. ಹಸಿಮೆಣಸು ಹಾಕೋದ್ರಿಂದ ಗೊಜ್ಜಿದು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸು ಹಾಕಿ ಸ್ವಲ್ಪ ಬೆಂದ ನಂತರ ರುಬ್ಬಿರುವಂತಹ ಪದಾರ್ಥವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಮಿಕ್ಸಿ ಜಾರನ್ನ ತೊಳೆಸಿ ನೀರನ್ನ ಹಾಕಿದ್ದೇನೆ. ಈ ಗೊಜ್ಜು ಕುದಿ ಬಂದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ತುಂಬಾ ನೀರು ಹಾಕೋಕ್ ಹೋಗಬೇಡಿ. ಗೊಜ್ಜು ಸ್ವಲ್ಪ ಗಟ್ಟಿಯಾಗಿದ್ರೇನೆ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ ಎಳ್ಳು ಹಾಕಿರೋದ್ರಿಂದ ಗೊಜ್ಜು ಗಟ್ಟಿ ಆಗುತ್ತೆ. ಈಗ ಇದನ್ನ ಚೆನ್ನಾಗಿ ಕುದಿ ಬರಿಸಬೇಕು. ನೋಡಿ, ಗೊಜ್ಜು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಲೇಬೇಕಂತಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಬಹುದು, ಬೇಡದಿದ್ರೆ ಇದನ್ನ ಸ್ಕಿಪ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ 2 ನಿಮಿಷದ ಹೊತ್ತು ಇದನ್ನ ಚೆನ್ನಾಗಿ ಕುದಿ ಬರಿಸಿದ್ರೆ ರುಚಿಕರವಾದ ಮಾವಿನಕಾಯಿ ತುರಿ ಗೊಜ್ಜು ರೆಡಿ ಆಗುತ್ತೆ. ಮದುವೆ ಮನೆಯಲ್ಲಿ ಮಾಡುವಂತಹ ಗೊಜ್ಜಿದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ KR ಚಾನಲ್ನಲ್ಲಿ 2 ನಿಮಿಷಕ್ಕೆ ಮಾಡುವಂತಹ ರಸಂ ಅಥವಾ ಸಾರು ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ. ಇದನ್ನ ನಮ್ಮ ಕಡೆ ಇಂಗ್ ಸಾರು ಅಂತ ಕರಿತೇವೆ. ಅಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು ಈ ಸಾರು. ಹಾಗಾದರೆ ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಸಾರು ಮಾಡೋಕ್ಕೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿಗೆ ನೀರು ಹಾಕಿ ನೆನೆಸಿಡಬೇಕು. ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣನ್ನು ಈ ರೀತಿ ರಸ ಮಾತ್ರ ಸಪರೇಟ್ ಮಾಡಿಕೊಳ್ಬೇಕು. ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವುಚಿ 2 ಬಾರಿ ರಸವನ್ನು ತೆಗೆದಿಟ್ಕೊಳ್ಬೇಕು. ಸಾರಿನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹುಣಸೆ ಹಣ್ಣನ್ನ ತಗೊಳ್ಬೇಕಾಗುತ್ತೆ. ನಂತರ ಇದಕ್ಕೆ 2 ಗ್ಲಾಸಿನಷ್ಟು ನೀರು ಹಾಕಿ ನಾನಿಲ್ಲಿ ಇಂಗಿನ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಮುದ್ದೆ ಇಂಗನ್ನು ಹಾಕ್ಕೊಳ್ಬಹುದು. 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ 1 ಟೊಮೆಟೊ, 4 ಹಸಿಮೆಣಸನ್ನ ಹಾಕಿ ಹಾಗೆ ಇದಕ್ಕೆ 1 ಸ್ಪೂನಿನಷ್ಟು ಉಪ್ಪು ಹಾಕಿ ಗೋಲಿ ಗಾತ್ರದ ಬೆಲ್ಲ ಹಾಕಿ ಇದನ್ನ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಿವುಚಬೇಕು. ಈ ರೀತಿ ಚೆನ್ನಾಗಿ ಕಿವುಚೋದ್ರಿಂದ ಸಾರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಜ್ವರ ಬಂದ್ರೆ ಬಾಯಿ ರುಚಿ ಇರೋದಿಲ್ಲ. ಅಂಥ ಟೈಮಲ್ಲಿ ಈ ಸಾರನ್ನ ಮಾಡಿ ನೀವು ಊಟ ಮಾಡಿದ್ರೆ ಸ್ವಲ್ಪ ಊಟ ಸೇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಿವುಚಿದ ನಂತರ ಇದಕ್ಕೆ 1 ಸ್ಪೂನಿನಷ್ಟು ಮನೆಯಲ್ಲೇ ಮಾಡಿರುವಂತಹ ಫ್ರೆಶ್ ಆಗಿರುವಂತಹ ಸಾರಿನ ಪುಡಿ ಹಾಕಿದ್ದೇನೆ. ಹಾಗೆ 2 ಚಿಟಿಕೆಯಷ್ಟು ಅರಸಿನ ಪುಡಿ ಹಾಕಿ ಈಗ ಇದನ್ನ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿ ಬರಿಸಿ. ಸಾರು ಕುದಿ ಬರೋದ್ರೊಳಗೆ ಒಗ್ಗರಣೆ ಮಾಡೋಣ. ಒಗ್ಗರಣೆ ಸೌಂಟಿಗೆ 2 ಸ್ಪೂನಿನಷ್ಟು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಸ್ಪೂನಿನಷ್ಟು ಜೀರಿಗೆ, ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೂ 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿ ನೀವು ಒಗ್ಗರಣೆಗೆ ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೊಳ್ಬಹುದು. ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆನ ಸಾರಿಗೆ ಹಾಕ್ಕೊಳ್ಬೇಕು.
ಸಾರಂತೂ ಘಮ್ ಅಂತ ಪರಿಮಳ ಬರ್ತಾ ಇದೆ. ಪಕ್ಕದ ಮನೆಯವರು ಬಂದು ಏನ್ ನಿಮ್ಮ ಮನೆಯಲ್ಲಿ ಇವತ್ತು ಸಾರ ಅಂತ ಕೇಳ್ತಾರೆ. ಅಷ್ಟು ಪರಿಮಳ ಇರುತ್ತೆ ಈ ಸಾರು. ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸಾರು ಚೆನ್ನಾಗಿ ಕುದಿ ಬರಿಸಬೇಕು. ಸಾರು ಚೆನ್ನಾಗಿ ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ. ನೋಡಿದ್ರಲ್ಲ, ರುಚಿಕರವಾದ ಉಡುಪಿ ಕಡೆ ಮಾಡುವಂತಹ ಅಡುಗೆಗಳ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.